ಹಾಯ್, ವೆಲ್ಕಮ್ ಟು ಶ್ರೀಮಣಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡಲಿಲ್ಲ ಆದಷ್ಟು ನೋಡಿ. ಇವತ್ತಿನಲ್ಲಿ ನಾನು ಬ್ಯಾಂಡೇಜ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಿದ್ದೇನೆ. ಇದೊಂದು ದೊಡ್ಡದೊಂದು ತಾಣಿನಾಗೆ ಬರ್ತದೆ. ಅದನ್ನು ಕಟ್ ಮಾಡಿ ಗಾಸ್ ನಾವು ರೆಡಿ ಮಾಡೋದು. ಇದು ಕ್ಲಿನಿಕಲ್ಲಿ, ಹಾಸ್ಪಿಟಲಲ್ಲಿ ನಾವೆಲ್ಲ ಹೀಗೆ ಮಾಡೋದು. ಇದು ಈ ಥರ ಕಟ್ ಮಾಡಬೇಕು ನೋಡಿ. ಬಟ್ಟೆ ಫೋಲ್ಡ್ ಮಾಡಿ ಸರಿಯಾಗಿ ಕಟ್ ಮಾಡ್ಕೋಬೇಕು. ನಾನು ಅದನ್ನು ಹೇಗೆ ಫೋಲ್ಡ್ ಮಾಡೋದು ಮತ್ತು ಎಂತಕ್ಕೆ ಯೂಸ್ ಮಾಡ್ತಾರೆ ಅದರ ಬಗ್ಗೆ ನಾನು ಹಾಕ್ತೇನೆ, ವಿಡಿಯೋದಲ್ಲಿ ಹಾಕ್ತೇನೆ, ನೋಡಿಕೊಳ್ಳಿ. ಹೆಚ್ಚಿನವರಿಗೆ ಗೊತ್ತಿರ್ತದೆ, ಈಗೆಲ್ಲ ಯೂಟ್ಯೂಬ್ ಚಾನಲೆಲ್ಲ ಬರ್ತದೆ, ಸರ್ಚ್ ಮಾಡುವಾಗ ಗಾಜ್ ಮಾಡೋದು ಹೇಗೆ ಎಲ್ಲ ಬರ್ತದೆ ನೋಡಿ. ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ಹಾಯ್, ವೆಲ್ಕಮ್ ಟು ಶ್ರೀಮಣಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಆದಷ್ಟು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೆ ಸೆಂಡ್ ಕೂಡ ಮಾಡಿ. ಇವತ್ತಿನ ಲಾಗ್ನಲ್ಲಿ ನಾನು ನನ್ನ ಕ್ಲಿನಿಕಲ್ಲಿ ಕೂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೇನೆ. ಎಂತ ಅಂದರೆ, ನಾವು ಇಲ್ಲಿ ಎಂಥ ಡ್ರೆಸ್ಸಿಂಗ್ ಎಲ್ಲ ಯಾವುದನ್ನು ಯೂಸ್ ಮಾಡ್ತೇವೆ, ಯಾಕೆ ಯೂಸ್ ಮಾಡ್ತೇವೆ, ಯಾಕೆ ಅದನ್ನು ಸ್ಟರೈಲ್ ಮಾಡಬೇಕು ಅಂತ ಅದರ ಬಗ್ಗೆ ನಾನಿಲ್ಲಿ ಮಾಹಿತಿ ಕೊಡ್ತಾ ಇರ್ತೇನೆ. ಇದು ಒಂದು ಅಗಲವಾದ ಒಂದು ತಾಣು ಬರ್ತದೆ. ತಾಣು ಅಂತಲೇ ಹೇಳೋದು, ಬ್ಯಾಂಡೇಜ್ ತಾಣು ಅಂತ ಹೇಳ್ತಾರೆ, ಬ್ಯಾಂಡೇಜ್ ಗಾಜ್ ಅಂತ ಹೇಳ್ತಾರೆ. ನಾವು ಅದನ್ನು ಕಟ್ ಮಾಡಿ ನೋಡಿ, ಈ ಥರ ಇದು ಚೌಕಾಕಾರವಾಗಿ ಕಟ್ ಮಾಡ್ತೇವೆ. ಕಟ್ ಮಾಡಿ ಎರಡೂ ಸೈಡ್ ಅದನ್ನು ಫೋಲ್ಡ್ ಮಾಡಬೇಕು. ಎರಡೂ ಸೈಡ್ ಅದನ್ನು ನೋಡಿ ಫೋಲ್ಡ್ ಮಾಡಿ ಹೀಗೆ ಮಾಡಿ ಎರಡೂ ಸೈಡ್ ಅದನ್ನು ಮಿಡ್ಲಿಗೆ ತಗೊಂಡು ಬಂದು ಹೀಗೆ ಮಾಡಿದರೆ ಆಯಿತು. ಜಸ್ಟ್ ಇದು ಯಾಕೆ ಹೀಗೆ ಮಾಡ್ತೇವೆ ಅಂದರೆ, ಈ ಸೈಡಲ್ಲಿ ಬಂದ ನೂಲಿನಾಗಿದ್ದದು ಗಾಯಕ್ಕೆ ಅಂಟಿಕೊಳ್ತದೆ, ಅದಕ್ಕೆ ಇನ್ಫೆಕ್ಷನ್ ಆಗ್ತದೆ ಅಂತ ಅರ್ಥ. ಹಾಗೆ ಅದು ಸೈಡಿಗೆ ಸ್ವಲ್ಪ ಬರಬಾರ್ದು, ಎಲ್ಲ ಮಿಡ್ಲಿಗೆ ನೋಡಿ. ಈಗ ನಾನು ಮಾಡಿದ್ರಲ್ಲಿ ಯಾವುದು ಆಚೀಚೆ ಸೈಡ್ ಇಲ್ಲ. ಈಗ ಹೀಗೆ ಮಾಡಿದ ಕಾರಣ ಇದು ಅಲ್ಲಿಗೆ ಲಾಕ್ ಆಗಿರ್ತದೆ, ಇಲ್ಲದ್ರೆ ಇದು ಹೀಗೆ ಬಿಚ್ಚುತ್ತದೆ ಅಷ್ಟೇ. ಇದನ್ನು ನಾವು ಗಾಜ್ ಮಾಡಿ, ನಮ್ಮಲ್ಲಿ ಸ್ಟರೈಲ್ ಮಾಡೋದು ಆಟೋಕ್ಲೇವ್ ಮಿಷಿನ್ ಉಂಟು. ಆ ಮಿಷಿನಲ್ಲಿ ಇಟ್ಟು ನಾವು ಇದನ್ನು 45 ಮಿನಿಟ್ ಅದನ್ನು ಆಟೋಕ್ಲೇವ್ ಮಾಡ್ತೇವೆ. ಆಟೋಕ್ಲೇವ್ ಮಾಡಿದರೆ ಅದರಲ್ಲಿದ್ದ ಕ್ರಿಮಿಗಳು ಎಲ್ಲ ಹೋಗ್ತದೆ ಅಂತೇಳಿ. ಆಟೋಕ್ಲೇವ್ ಯಾಕೆ ಮಾಡೋದು ಅಂದರೆ, ಅದರಲ್ಲಿದ್ದ ಕ್ರಿಮಿಗಳು ಹೋಗ್ಬೇಕಂದ್ರೆ ನಾವೀಗ ನೋಡಿ, ನಾನು ಇದನ್ನು ಈಗ ಕೈಯಲ್ಲಿ ಮುಟ್ಟಿರ್ತೇನೆ, ಅಲ್ಲಿ ಹೋಗಿರ್ತೇನೆ, ಅದನ್ನು ತೆಗೆದು ಪೇಷಂಟ್ಗೆ ಡ್ರೆಸ್ಸಿಂಗ್ ಮಾಡೋದು. ಇನ್ಫೆಕ್ಷನ್ ಆಗ್ತದೆ. ಕೆಲವು ಶುಗರ್ ಇದ್ದ ಪೇಷಂಟ್ಗೆ ಜಾಸ್ತಿ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಬಾಯ್ಲ್ ಮಾಡಬೇಕು. ನಾನು ಅದನ್ನು ಬಾಯ್ಲ್ ಹೇಗೆ ಮಾಡೋದು ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾರಾದರೂ ಇದ್ದ ಗಾಜ್ ಎಲ್ಲ ಕೇಳಿದರೆ ನಾವಿಲ್ಲಿ ಸ್ಟರೈಲ್ ಮಾಡಿ ಕೊಡ್ತೇವೆ ಪೇಷಂಟಿಗೆ. ಅಂದರೆ ಇದರಲ್ಲಿ ಡ್ರೆಸ್ಸಿಂಗ್ ಮಾಡಬೇಕು. ಖಾಲಿ ನಾವು ಕಾಟನಲ್ಲಿ ಮಾಡಿದರೆ, ಕಾಟನ್ ಉಂಟಲ್ಲ ಗಾಯಕ್ಕೆ ಅಂಟುತ್ತದೆ. ಅಂಟಿದರೆ ಅದು ನೆಕ್ಸ್ಟ್ ಡೇ ನಾವು ಡ್ರೆಸ್ಸಿಂಗ್ ಮಾಡುವಾಗ ಆ ಗಾಯದಲ್ಲಿ ಅಂಟಿದ ಕಾಟನ್ ತೆಗೆಯುವಾಗ ಅದು ಡ್ರೈ ಇದ್ದ ಗಾಯ ಮತ್ತೆ ಜೋರಾದಾಗೆ ಕಾಣ್ತದೆ, ಇನ್ಫೆಕ್ಷನ್ ಆದಾಗೆ ಆ ಥರ ಎಲ್ಲ ಕಾಣ್ತದೆ. ಅದರಲ್ಲಿ ಯಾರೂ ಯೂಸ್ ಮಾಡಬೇಡಿ, ಬರೀ ಕಾಟನಲ್ಲಿ ಯಾರೂ ಡ್ರೆಸ್ಸಿಂಗ್ ಮಾಡಬೇಡಿ. ಆದಷ್ಟು ಗಾಜ್ ಯೂಸ್ ಮಾಡಿ. ನಿಮಗೆ ಎಲ್ಲಿಯಾದರೂ ಈಗ ಒಂದು ಕ್ಲಿನಿಕಲ್ಲಿ ಅಲ್ಲಿ ಆದರೆ ಬಾಯ್ಲ್ ಮಿಷಿನ್ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಸ್ಟರೈಲ್ ಗಾಜ್ ಅಂತಲೇ ಬರ್ತದೆ, ಅದನ್ನು ಯೂಸ್ ಮಾಡಿ. ಶುಗರ್ನವರಿಗೆ ಆದಷ್ಟು ಸ್ಟರೈಲೇ ಯೂಸ್ ಮಾಡೋದು. ನಾವು ಕೂಡ ಇಲ್ಲಿ ಅದನ್ನೇ ಯೂಸ್ ಮಾಡೋದು ನೋಡಿ. ನಾನೀಗ ನಿಮಗೆ ತೋರಿಸ್ತೇನೆ ಮಿಷಿನಲ್ಲಿ ಹೇಗೆ ಆಟೋಕ್ಲೇವ್ ಮಾಡು ಅಂತೇಳಿ ತೋರಿಸ್ತೇನೆ. ಇದು ನಮ್ಮ ಆಟೋಕ್ಲೇವ್ ಮಿಷಿನ್. ನಾವು ನಿನ್ನೆ ಬಾಯ್ಲ್ ಮಾಡಿದ್ದೇನೆ, ಸ್ವಲ್ಪ ಬಾಯ್ಲ್ ಮಾಡಿದ ಅದರೊಳಗೆ ಉಂಟು ನೋಡಿ. ಇದು ಜಸ್ಟ್ ಲಾಕ್ ಆಗಿರ್ತದೆ. ಇದು ಈಗ ಲಾಕ್ ತೆಗೆದಿದ್ದೇವೆ. ಇದರಲ್ಲಿ ನಿನ್ನೆದು ಉಂಟು ಬಾಯ್ಲ್ ಆದದ್ದು ನೋಡಿ. ಇದು ಬಾಯ್ಲ್ ಆದ್ದು. ಇದನ್ನೀಗ ನಾನು ತೆಗೆದು ವಾಪಸ್ ಬೇರೆ ಇಡ್ಲಿಕ್ಕೆ ಕೊಂಡು ತೋರಿಸ್ತೇನೆ. ಬಾಯ್ಲ್ ಆದ ನಂತರ ಈ ರೀತಿ ಬರ್ತದೆ. ಇದನ್ನು ಇನ್ನೂ ಕೈಯಲ್ಲಿ ಮಿಟ್ಟುವಾಗಿಲ್ಲ. ಕೈಯಲ್ಲಿ ಮಿಟ್ಟಿದರೆ ಮತ್ತೆ ಅನ್ಸ್ಟರೈಲ್ ಆಗ್ತದೆ. ಅದಕ್ಕೆ ನನ್ನ ಕೈಯಲ್ಲಿ ಟಚ್ ಮಾಡಲಿಕ್ಕೆ ಬಾರ್ದು. ಇದನ್ನು ನಾವು ಬಿನ್ನಲ್ಲಿ ಹಾಕಿಡುವ. ಸ್ವಲ್ಪ ಇರೋದು, ನಾನು ಇದನ್ನೀಗ ಹಾಕ್ತೇನೆ. ನೋಡಿ, ಈ ಬಿನ್ನು ಅದರಲ್ಲಿ ಹಿಡಿಯುವುದಿಲ್ಲ. ಆಟೋಕ್ಲೇವ್ ಮಿಷಿನಲ್ಲಿ ಸ್ವಲ್ಪ ದೊಡ್ಡದುಂಟು, ಹಾಗೆ ನಾವು ಇದರಲ್ಲಿ ಇಟ್ಟು ಬಾಯ್ಲ್ ಮಾಡಿ. ಇದನ್ನೀಗ ನೀರಿಲ್ಲ, ಅದಕ್ಕೆ ನೀರು ಹಾಕಬೇಕು. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ. ಅದರಲ್ಲಿ ಬಾಯ್ಲಿಗೆ ನೀರು ಹಾಕಬೇಕು ನೋಡಿ. ಇದಕ್ಕೆ ನೀರು ಹಾಕಿ ಆ ಕಾಯಿಲ್ ಉಂಟಲ್ಲ ನೋಡಿ, ಕಾಯಿಲ್ ಅದು ಅದರಲ್ಲಿ ಮುಳುಗಬೇಕಿಲ್ಲದ್ರೆ ಅದು ಬರ್ನ್ ಆಗ್ತದೆ. ಅದಕ್ಕೆ ಫಸ್ಟಿಗೆ ಬೇಕು.
ಆಮೇಲೆ ಈ ಪ್ಲೇಟ್ ಇಟ್ಟು ಈ ಟ್ರೇಯನ್ನು ಇಟ್ಟಾಯಿತು. ನಾನು ಟ್ರೇಯಲ್ಲಿ ಹಾಕಿ ಇಟ್ಟಿದ್ದೇನೆ. ಟ್ರೇಯನ್ನಿಟ್ಟು ಕ್ಲೋಸ್ ಮಾಡಿ ಟೈಟ್ ಮಾಡಬೇಕು. ಇದು ಅಟೋಕ್ಲೆ ಇವಾಗ ಲಾಸ್ಟಿಗೆ ಬರ್ತದೆ ಗೇಮ್ ಓವರ್ ಅಂತ, ಆಗುವಾಗ ಆಫ್ ಮಾಡಿದರೆ ಆಯಿತು. ನೆಕ್ಸ್ಟ್ ಲೆಗಲ್ಲಿ ನೆಕ್ಸ್ಟ್ ಸಿಗ್ತೇನೆ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.